ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಾಕ್ಯ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯೆರೆಮೀಯನ ಮೂಲಕವಾಗಿ ದೇವರು ಮಾತನಾಡ್ತಾ ಇರುವಂತಹ ಮಾತುಗಳು ಪ್ರತ್ಯೇಕವಾಗಿ ಸರಿಯಾಗಿ ಹೋಗುವುದಕ್ಕೆ ಇನ್ನೇನು ಹತ್ತತ್ರ ಸಮಯ ಬರ್ತಾ ಇದೆ. ಬಾಬೆಲ್ ರಾಜ್ಯ ಏನು ಮಾಡುತ್ತೆ? 70 ವರ್ಷ ನಿಮ್ಮ ಮೇಲೆ ಆಡಳಿತ ಮಾಡುತ್ತೆ ಅಥವಾ ನಿಮ್ಮನ್ನು ಕೈಯಲ್ಲಿ ಇಟ್ಕೊಳ್ಳುತ್ತೆ ಎಂಬುದಾಗಿ ದೇವರು ಯೆರೆಮೀಯನ ಮೂಲಕ ಮಾತನಾಡಿ ಅವರು ಆಲ್ರೆಡಿ ಏನು ಮಾಡಿದ್ದಾರೆ? ಬಾಬೆಲ್ಗೆ ಸರಿಯಾಗಿ ಹೋಗಿದ್ದಾರೆ. ಈಗೇನಾಗಿದೆ? ಅದರ ಹೆಡ್ಡಿಂಗಲ್ಲಿ 29ನೇ ಅಧ್ಯಾಯದ ಹೆಡ್ಡಿಂಗ್ನಲ್ಲಿ ಯೆರೆಮೀಯನು ಬಾಬೇಲಿನಲ್ಲಿ ಸೆರೆಯಾಗಿದ್ದವರಿಗೆ ಕಳುಹಿಸಿದ ಕಾಗದ. ಬಾಬೇಲಿನಲ್ಲಿ ಸೆರೆಯಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಅವರಲ್ಲಿ ಒಂದು ಭಯ, ಯೋಚನೆ, ಏನು ವಾಪಸ್ ಬರ್ತೀವೋ ಇಲ್ವೋ ಎಂಬುದಾಗಿ. ಆದರೆ ಅದರ 10ನೇ ವಾಕ್ಯದಲ್ಲಿ ಓದುವಾಗ ಯೆಹೋವನಿಂತೆನ್ನುತ್ತಾನೆ, ಬಾಬೇಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ದೇವರು ಹೇಳ್ತಾ ಇದ್ದಾರೆ ಯೆರೆಮೀಯನ ಮೂಲಕ, ನಾನು ಅದನ್ನು ನೆರವೇರಿಸ್ತೀನಿ. ಯಾಕೆಂದರೆ ಬಾಬೇಲಿನ ಕಪಿಮುಷ್ಟಿಯಿಂದ ವಾಪಸ್ ಬರುವುದು ಸಾಧ್ಯ ಇಲ್ಲ ಅನ್ನೋದು ಅವರ ನಂಬಿಕೆ. ಚಾನ್ಸೇ ಇಲ್ಲ ಅನ್ನೋದು ಅವರ ನಂಬಿಕೆ. ಅವರ ಒಂದು ನಂಬಿಕೆ ಏನು? ಸಾಧ್ಯ ಇಲ್ಲ, ನಾವು ಬರೋಕ್ಕಾಗಲ್ಲ ಎಂಬುದು ನಂಬಿಕೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಬಾಬೇಲಿನ ರಾಜನಾದ ನೆಬೂಕದ್ನೆಚ್ಚರನ ಶಕ್ತಿಯನ್ನು ನೋಡಬೇಡಿ, ಅವನ ಒಂದು ಪವರ್ ಏನು ಅಂತ ನೋಡಬೇಡಿ. ಅದಕ್ಕಿಂತ ಸರ್ವಶಕ್ತನಾದ ನಾನು ಇಲ್ಲಿದ್ದೇನೆ, ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ. ಆಗ ಅಲ್ಲಿ ಸೆರೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಈ ಯೆರೆಮೀಯನ ಮೂಲಕವಾಗಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನನ್ನನ್ನು ಹುಡುಕುವಿರಿ. ಹುಡುಕೋದು ಅಂದರೆ ನಮಗೆ ಗೊತ್ತು, ಕಳೆದು ಹೋದಂಥ ಒಂದು ವಸ್ತುವನ್ನು ಹುಡುಕೋದು. ಆದರೆ ಇಲ್ಲಿ ಹುಡುಕೋದು ಅಂತ ಹೇಳಿದ್ರೆ ಆತನ ಮುಖವನ್ನು ಹುಡುಕುವಂಥದ್ದು, ಆತನ ಸಾನ್ನಿಧ್ಯವನ್ನು ಬಯಸುವಂಥದ್ದು, ಆತನ ಪ್ರಸನ್ನತೆಯನ್ನು ಬಯಸುವಂಥದ್ದು, ಆತನನ್ನು ಇಷ್ಟಪಡುವಂಥದ್ದು, ಆತನನ್ನು ನಿರೀಕ್ಷೆ ಮಾಡುವಂಥದ್ದು. ಈಗ ಯೆರೆಮೀಯನ ಮೂಲಕ ದೇವರು ಹೇಳ್ತಾರೆ, ನೀವು ನನ್ನನ್ನು ಹುಡುಕಿದ್ರೆ ಅಥವಾ ನೀವು ನನ್ನ ಪ್ರಸನ್ನತೆಯನ್ನು ಬಯಸಿದರೆ, ನೀವು ನನ್ನ ಮುಖವನ್ನು ನೋಡುವುದಕ್ಕೆ ಇಷ್ಟಪಟ್ಟರೆ ನಾನೇನು ಮಾಡ್ತೀನಿ? ನಿಜವಾಗ್ಲೂ ನಿಮಗೆ ಸಿಗ್ತೀನಿ, ನಿಮ್ಮನ್ನು ಬಿಡಿಸ್ತೀನಿ. ನಾನು 14ನೇ ವಾಕ್ಯದಲ್ಲಿ ಅದು ನೋಡ್ತೀನಿ, ನಾನು ನಿಮಗೆ ದೊರೆಯುತ್ತೇನೆ, ನೀವು ಹುಡುಕಿದಾಗ ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸ್ತೇನೆ ನಾನು. ಪ್ರಿಯ ದೇವರ ಮಕ್ಕಳೇ, ಸನ್ನಿವೇಶಗಳು ಪ್ರತಿಕೂಲವಾಗಿದ್ದರೂ, ನಡೆಯಲ್ಲ ಅನ್ನುವಂತಹ ಸಾಧ್ಯತೆಗಳು ನಮ್ಮ ಮುಂದೆ ಇದ್ದರೂ ಸಹ ವಾಕ್ಯ ಹೇಳ್ತದೆ, ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನ ಮುಖವನ್ನು ನೋಡುತ್ತಾ, ಕರ್ತನಲ್ಲಿ ಆಶ್ರಯಿಸುತ್ತಾ ಮುಂದೆ ಸಾಗುವುದಾದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಜೀವಿತದಲ್ಲಿ ಸನ್ನಿವೇಶಗಳನ್ನು ನೋಡೋದು ಬೇಡ. ಏನೇ ಸಮಸ್ಯೆಗಳಿರಲಿ, ಎಷ್ಟೇ ದೊಡ್ಡದಾಗಿರಲಿ, ನೆಬೂಕದ್ನೆಚ್ಚರನ ಹಾಗೆ ಪವರ್ಫುಲ್ ಸಾಮ್ರಾಜ್ಯದ ವ್ಯಕ್ತಿಯಾಗಿರಲಿ, ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನೀವು ಅದರ ಮಧ್ಯದಲ್ಲೂ ಸಹ ನನ್ನನ್ನು ಹುಡುಕಿದ್ರೆ, ನನ್ನ ಪ್ರಸನ್ನತೆಯನ್ನು ಬಯಸಿದ್ರೆ, ನಾನು ಬೇಕು ಅಂತ ನೀವು ಆಸೆ ಪಟ್ಟರೆ ನಾನು ಬಂದೇ ಬರ್ತೀನಿ. ಆದರೆ ಸಮಸ್ಯೆಗಳನ್ನ ನೋಡಿ ನಾನು ಬೇಡ ಅಂತ ನೀವು ಹೇಳಿದ್ರೆ, ನನ್ನ ಅವಶ್ಯಕತೆ ನಿಮಗಿಲ್ಲ ಅಂತ ಅನ್ನಿಸಿದ್ರೆ ನಾನು ನಿಮಗೆ ಸಿಗಲ್ಲ. ಈ ಹಗಲ ಸಮಯದಲ್ಲಿ ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿರ್ಬೋದು, ನಿನ್ನ ವೇದನೆಗಳು ಎಷ್ಟೇ ದೊಡ್ಡದಾಗಿರ್ಬೋದು, ನೀನು ದೇವರ ಪ್ರಸನ್ನತೆಯನ್ನು ಬಯಸುವುದಾದರೆ, ನೀನು ದೇವರ ಸಾನ್ನಿಧ್ಯವನ್ನು ಇಷ್ಟಪಡುವುದಾದರೆ, ದೇವರೇ ನನಗೆ ನಿನ್ನನ್ನು ನೋಡಬೇಕು ಅಂತ ಆಸೆ ಪಡೋದಾದರೆ, ಖಂಡಿತವಾಗಿ ಆತನು ನಿಮಗಾಗಿ ಇಳಿದು ಬರುವಂತಹ ದೇವರು. ದಾವೀದನು 63ನೇ ಕೀರ್ತನೆ ಹೇಳ್ತಾನೆ, ದೇವರೇ ನೀನೇ ನನ್ನ ದೇವರು, ನಾನು ಕುತೂಹಲದಿಂದ ನಿನ್ನ ದರ್ಶನವನ್ನು ಎದುರು ನೋಡ್ತಾ ಇದ್ದೇನೆ. ನೀರಿಲ್ಲದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಮನಸ್ಸು ನಿನಗಾಗಿ ಆತೊರಿತಾ ಇದೆ. ಮನಸ್ಸು ಕಂದಿ ಹೋಗ್ತದೆ. ದಾವೀದನು ಯಹೂದ ಮರುಭೂಮಿಯಲ್ಲಿರುವಾಗ ದೇವರನ್ನು ಹುಡುಕ್ತಾ ಇದ್ದಾನೆ, ದೇವರ ಸಾನ್ನಿಧ್ಯವನ್ನು ಹುಡುಕ್ತಾ ಇದ್ದಾನೆ. ಸಾಧಾರಣ ಅವತ್ತಿನ ಕಾಲಗಳಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರೋದು ದೇವಾಲಯದಲ್ಲಿ.
ಆದರೆ ಅವನು ಹೇಳ್ತಾನೆ, ಸ್ವಾಮಿ ದೇವಾಲಯದಲ್ಲಿ ಸಾನ್ನಿಧ್ಯ ಇಳಿದು ಬರುತ್ತೆ ಸರಿ, ಆದರೆ ನನಗಿವಾಗ ನಿನ್ನ ಸಾನ್ನಿಧ್ಯ ಇಲ್ಲಿ ನೋಡಲೇಬೇಕು. ಇವಾಗ ನಾನು ನಿನ್ನನ್ನು ನೋಡಬೇಕು. ಇದು ಅವನ ಒಂದು ಆಸೆ, ಇದು ಅವನ ಒಂದು ಬಯಕೆ. ಈಗಲೇ ಸಮಯದಲ್ಲಿ ನಮ್ಮ ಬಯಕೆಯನ್ನು ಪೂರೈಸುವಂತಹ ಒಬ್ಬ ದೇವರಿದ್ದಾನೆ. ನಾವು ಆತನನ್ನು ಹುಡುಕಿದರೆ, ಆತನನ್ನು ಬಯಸಿದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇದು ಸಹ ಕರ್ತನಿಗೆ ಹೇಳೋಣ, ಸ್ವಾಮಿ ನನಗಾಗಿ ನೀನು ಇಳಿದು ಬಾ ಸ್ವಾಮಿ, ನಿನ್ನ ಸಾನ್ನಿಧ್ಯವನ್ನು ನಾನು ನೋಡಬೇಕು. ನಾನು ನಿನ್ನನ್ನು ಹುಡುಕ್ತೀನಿ ಸ್ವಾಮಿ. ನಾನು ನಿನ್ನನ್ನು ಹುಡುಕುವಾಗ ನೀನು ನನಗೆ ಸಿಗಬೇಕಪ್ಪ. ನನ್ನ ಇಕ್ಕಟ್ಟಿಂದ ಬಿಡಿಸುವುದಕ್ಕಾಗಿ, ನನ್ನ ವೇದನೆಯಿಂದ ಬಿಡಿಸುವುದಕ್ಕಾಗಿ, ನನ್ನ ದುರವಸ್ಥೆಯಿಂದ ಬಿಡಿಸುವುದಕ್ಕಾಗಿ ನನ್ನ ಬಳಿಗೆ ಇಳಿದು ಬಾ ಎಂಬುದಾಗಿ ಯಾರು ಕಣ್ಣೀರಿಡ್ತಾರೋ, ಯಾರು ಪ್ರಾರ್ಥಿಸ್ತಾರೋ ಅವರಿಗಾಗಿ ಬರುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ನಾವು ಮನಪೂರ್ವಕವಾಗಿ ಹುಡುಕೋದಾದರೆ ಸುಮ್ಮನೆ ಯಾರೋ ಹೇಳಿದ್ರಿಂದ, ಏನೋ ಹೇಳಿದ್ರಿಂದ ಪ್ರಾರ್ಥನೆ ಮಾಡೋದಲ್ಲ. ನಿರಂತರವಾಗಿ ಆಸಕ್ತಿಯಿಂದ ಹುಡುಕೋದಾದರೆ ಆತ ನಮಗೆ ಖಂಡಿತವಾಗಿ ಸಿಗ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ನಿನ್ನನ್ನು ಮನಪೂರ್ವಕವಾಗಿ ಹುಡುಕಿ, ನಿನ್ನನ್ನು ಆಸಕ್ತಿಯಿಂದ ಹುಡುಕಿ, ನಿನ್ನಲ್ಲಿ ಆಶ್ರಯಿಸುವ ಹಾಗೆ ಕರ್ತನೆ ನೀನು ನಮಗೆ ಸಹಾಯ ಮಾಡು. ನಾವು ಮನಪೂರ್ವಕ ಹುಡುಕಿದರೆ ನಮಗೆ ನೀನು ದೊರೆತೀಯ ಎಂಬ ನಂಬಿಕೆಯಿಂದ ನಾವು ನಿನ್ನನ್ನು ಹುಡುಕುತ್ತಾ ನಿನ್ನ ಸಾನ್ನಿಧ್ಯವನ್ನು ಬಯಸುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.